ರೋಗಿಯೊಬ್ಬರಿಗೆ ಸರಿಯಾಗಿ ತಪಾಸಣೆ ಮಾಡಿ ಚಿಕಿತ್ಸೆ ನೀಡಲಿಲ್ಲ. ರೋಗಿ ಅಟೆಂಡರ್ ಮೇಲೆ ಧಮಕಿ ಹಾಕಿ ಪೊಲೀಸ್ಗೆ ದೂರು ನೀಡಿ ಕೊಠಡಿಯಿಂದ ಹೊರಹಾಕಿ ರೇಗಾಡಿ ಅಸಭ್ಯವಾಗಿ ವರ್ತಿಸಿದ ವೈದ್ಯರೊಬ್ಬರ ವಿರುದ್ಧ ದಲಿತ ಮುಖಂಡರ ಆಕ್ರೋಶ ವ್ಯಕ್ತಪಡಿಸಿ ನಿವಾಸಿ ವೈದ್ಯಾಧಿಕಾರಿಗೆ ದೂರು ನೀಡಿದ ಪ್ರಸಂಗ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ಇಂದು ನಡೆದಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ದಲಿತ ನಾಯಕ ಸುಧಾ ವೆಂಕಟೇಶ್ ತಮ್ಮ ಅಕ್ಕನಿಗೆ ಆರ್ಥೋ ಫಿಸಿಷಿಯನ್ ಹತ್ತಿರ ತೋರಿಸಲು ಹೋಗಿದ್ರು. ಒಪಿಡಿಯಲ್ಲಿ ಡಾಕ್ಟರ್ ಅನಂತ್ ಇರಲಿಲ್ಲ. ಅವರ ಬದಲಿಗೆ ಮತ್ತೊಬ್ಬ ವೈದ್ಯ ಡಾಕ್ಟರ್ ಸುನಿಲ್ ಅನ್ನೋರು ಇದ್ದರಂತೆ. ಡಾಕ್ಟರ್ ಅನಂತ್ ಫಿಸಿಯೋಥೆರಪಿ ಮಾಡಿಸಲು ಹೇಳಿದ್ರು. ಮುಗಿದಿದೆ. ಮುಂದೆ ಏನು ಮಾಡಬೇಕೆಂದು ನೋಡಿ ಸರ್ ಎಂದು ಕೇಳಿದ್ದಕ್ಕೆ ಡಾಕ್ಟರ್ ಸುನಿಲ್ ನೀವ್ಯಾಕೆ ಒಳಗೆ ಬಂದ್ರಿ, ನಿಮಗೂ ಅವರಿಗೇನು ಸಂಬಂಧ ಎಂದು ಸಂಬಂಧವಿಲ್ಲದ ಪ್ರಶ್ನೆ ಕೇಳಿ ಗಲಾಟೆ ಮಾಡಿದ್ದಾರೆ. ಅಲ್ಲದೆ ಇವರನ್ನ ಪೊಲೀಸರಿಗೆ ಹಿಡಿದುಕೊಡಿ ಎಂದು ರೌಡಿ ಸ್ಟೈಲ್ನಲ್ಲಿ ಎದ್ದು ನಿಂತು ಧಮಕಿ ಹಾಕಿದ್ದಾರೆ. ಇದಕ್ಕೆ ಕುಪಿತಗೊಂಡ ಸುಧಾ ವೆಂಕಟೇಶ್ ಕೂಡಲೇ ಡಿಎಸ್ ಚೇಂಬರ್ಗೆ ತೆರಳಿ ಡಾಕ್ಟರ್ ಸುನಿಲ್ ವರ್ತನೆ ಬಗ್ಗೆ ದೂರು ನೀಡಿದ್ದಾರೆ. ಅಷ್ಟೊತ್ತಿಗೆ ಈ ವಿಷಯ ಇತರೆ ದಲಿತ ಮುಖಂಡರಿಗೆ ಗೊತ್ತಾಗಿ ಎಲ್ಲರೂ ಡಿಎಸ್ ಚೇಂಬರ್ಗೆ ಧಾವಿಸಿ ಅಲ್ಲಿದ್ದ ಆರ್ಎಂಒಗೆ ಒಬ್ಬ ಮುಖಂಡನಿಗೆ ಈ ರೀತಿ ವರ್ತಿಸಿದ ವೈದ್ಯ ಇನ್ನು ಸಾಮಾನ್ಯ ಜನರಿಗೆ ಎಷ್ಟು ಮಾತ್ರ ಚಿಕಿತ್ಸೆ ಕೊಡ್ತಾನೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಆರ್ಎಂಒ ಡಾಕ್ಟರ್ ರಮೇಶ್ ಮುಖಂಡರನ್ನ ಸಮಾಧಾನಪಡಿಸಿ ಇವತ್ತು ಡಿಎಸ್ ಡೀನ್ ಇಬ್ಬರೂ ಇಲ್ಲ, ನಾಳೆ ಮಾತಾಡೋಣ ಬನ್ನಿ ಎಂದು ಸಮಾಧಾನ ಮಾಡಿ ವಾಪಸ್ಸು ಕಳಿಸಿದ ಘಟನೆ ನಡೆದಿದೆ. ಸುಧಾ ವೆಂಕಟೇಶ್ ಅಂತಕ್ಕಂಥವರು 45 ವರ್ಷಗಳ ಹೋರಾಟ ಹಿನ್ನೆಲೆ ಇರ್ತಕ್ಕಂಥ ಒಬ್ಬ ಲೀಡ್ರ್ ಹೋದಾಗ ನೀವ್ಯಾರು ಅಂತ ಕೇಳಿದ್ದಾರೆ. ನಾನು ಯಾರೇ ಇರಲಿ ಸಾರ್ವಜನಿಕವಾಗಿ ನಾವು ಬಂದಿದ್ದೀವಿ ನೋಡಿ ಅಂತ ಹೇಳಿದ್ದಾರೆ. ಆಮೇಲೆ ಅದು ಅಲ್ಲದೆ ಇವ್ರನ್ನ ಆಚೆಗೆ ಕಳಿಸ್ರಿ, ಆಚೆಗೆ ಕಳಿಸ್ಬಿಟ್ಟು ಬಾಗಿಲಾಕಿ ಇವ್ರನ್ನ ಇಲ್ಲ ಪೊಲೀಸರಿಗೆ ಫೋನ್ ಮಾಡಿ ಒಳಗಡೆ ಹಾಕ್ಸೋಣ, ಏನು ಇಷ್ಟು ರೋಪ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ವೈದ್ಯರು ಗುಂಡಾಗಿರಿ ಮಾಡೋಕ್ಕಲ್ಲ ಇರ್ತಕ್ಕಂಥದ್ದು, ಸಾರ್ವಜನಿಕರಿಗೆ ಶುಶ್ರೂಷೆ ಕೊಡೋದು. ಒಂದು ನಾಡುನುಡಿಯಂತೆ ವೈದ್ಯೋ ನಾರಾಯಣ ಅಂತ ಹೇಳ್ತಾರೆ, ಅಂದರೆ ವೈದ್ಯರನ್ನು ದೇವ್ರಿಗೆ ಹೋಲಿಸ್ತಾರೆ. ಇವರು ಒಬ್ಬ ಲೀಡ್ರು ಬುದ್ಧಿವಂತರು ಹೋಗಿ ಕೇಳಿದಾಗ ಈ ರೀತಿ ಬಿಹೇವಿಯರ್ ಮಾಡಿದ್ರೆ ಸಾಮಾನ್ಯವಾಗಿರ್ತಕ್ಕಂಥ ಅನಾಗರಿಕರಂತ ಹೇಳಕ್ಕೆ ಬರೋದಿಲ್ಲ, ಅವಿದ್ಯಾವಂತರಾಗಿರ್ತಕ್ಕಂಥವ್ರು ಶುಶ್ರೂಷೆಗೆ ಹೋಗಿರ್ತಾರೆ. ಅಂಥವ್ರನ್ನ ಯಾವ ರೀತಿ ನಡ್ಕೋಬೋದು? ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.